ಸೊ ಗೆಳೆಯರೆ, ಇದು ಮಿಸೈಲ್ ಅಲ್ಲ, ಬದಲಿಗೆ ಸಮುದ್ರದ ದೈತ್ಯವಾಗಿದ್ದು ಚೀನಾ ಮತ್ತು ಪಾಕಿಸ್ತಾನವನ್ನ ಇದು ಚಿಂತೆಗೀಡು ಮಾಡಿದೆ. ಡಿಆರ್ಡಿಒದ ಮತ್ತೊಂದು ಪವಾಡವು ಈ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಯನ್ನ ಹಾರಿಸಿದೆ. ಭಾರತೀಯ ನೌಕಾಪಡೆ ಮತ್ತು ಡಿಆರ್ಡಿಒ ಒಟ್ಟಾಗಿ ಇಂತಹ ಒಂದು ಆವಿಷ್ಕಾರವನ್ನ ಮಾಡಿದ್ದು, ಇದರಿಂದ ಭಾರತೀಯ ಭದ್ರತಾ ಪಡೆ ಈಗ ಅಗಾಧವಾದ ಬಲವನ್ನ ಪಡೆಯಲಿದೆ. ಭಾರತವು ತನ್ನ ಕ್ಷಿಪಣಿ ವ್ಯವಸ್ಥೆಗಳಲ್ಲಿ ನಿರಂತರವಾಗಿ ವೇಗದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಮತ್ತಷ್ಟು ಅದನ್ನು ಬಲಪಡಿಸುವುದಕ್ಕಾಗಿ ಭಾರತವು ಒಂದರ ನಂತರ ಒಂದು ಉತ್ತಮ ಕ್ಷಿಪಣಿಯನ್ನ ಮಾಡುವುದರ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸುತ್ತಿದೆ. ಈಗ ಡಿಆರ್ಡಿಒ ಮತ್ತು ಭಾರತೀಯ ನೌಕಾಪಡೆಯು ಚಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಮೊದಲ ಬಾರಿಗೆ ನೇವಲ್ ಆಂಟಿ-ಶಿಪ್ ಮಿಸೈಲ್ ಅಂದ್ರೆ NASM-SR ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈಗ ಮಿಸೈಲ್ಗಳ ಟೆಸ್ಟಿಂಗ್ಗಳಾಗಿದ್ದು, ಇದರೊಂದಿಗೆ ನೇವಲ್ ಸೀಕಿಂಗ್ ಹೆಲಿಕಾಪ್ಟರ್ ಅನ್ನು ಕೂಡ ಈ ಪರೀಕ್ಷೆಯಲ್ಲಿ ಬಳಸಲಾಗಿದೆ. ಇದರಲ್ಲಿ ಈ ಮಿಸೈಲ್ ಸಣ್ಣ ಹಡಗಿನ ಟಾರ್ಗೆಟ್ ಅನ್ನು ನೇರವಾಗಿ ಹಿಟ್ ಮಾಡಿ ಈ ಟೆಸ್ಟಿಂಗ್ ಅನ್ನ ಯಶಸ್ವಿಗೊಳಿಸಿದೆ. ಇದರಿಂದ ಈ ಮಿಸೈಲ್ನ ಮೇನ್ ಇನ್ ಲೂಪ್ ಫೀಚರ್ನ ಯಶಸ್ಸನ್ನು ಸಾಬೀತುಪಡಿಸುವ ಪುರಾವೆ ಸಿಕ್ಕಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಸ್ವದೇಶಿ ಇಮೇಜಿಂಗ್ ಇನ್ಫ್ರಾರೆಡ್ ಸೀಕರ್ ಅನ್ನು ಕ್ಷಿಪಣಿಯ ಟರ್ಮಿನಲ್ ಗೈಡೆನ್ಸ್ಗಾಗಿ ಬಳಸಲಾಗಿದ್ದು, ಹೆಚ್ಚಿನ ಬ್ಯಾಂಡ್ ವಿಡ್ತ್ 2-ವೇ ಡೇಟಾ ಲಿಂಕ್ ಸಿಸ್ಟಮ್ ಅನ್ನು ಕೂಡ ಪರೀಕ್ಷಿಸಲಾಗಿದೆ. ಇದರಿಂದ ನಿರಂತರವಾಗಿ ಅದು ಪೈಲಟ್ಗೆ ಟಾರ್ಗೆಟ್ನ ಲೈವ್ ಇಮೇಜ್ಗಳನ್ನು ಒದಗಿಸುತ್ತಿದ್ದು, ನಿಖರವಾದ ಟಾರ್ಗೆಟ್ ಮಾಡುವುದಕ್ಕಾಗಿ ಪೈಲಟ್ಗೆ ಇದು ಸಹಾಯ ಮಾಡಿದೆ. ಸೊ ಈಗ ಅಪಾಯಕಾರಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯ ಅತ್ಯಂತ ಬಲಿಷ್ಠ ಆಯ್ಕೆ ಅಂತ ಪರಿಗಣಿಸಲಾದ ಈ ಕ್ಷಿಪಣಿಯ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕ್ಷಿಪಣಿಯನ್ನು ಉಡಾವಣೆಯ ನಂತರ ಬೇರಿಂಗ್ ಓನ್ಲಿ ಲಾಕ್ ಆನ್ ಮೋಡ್ನಲ್ಲಿ ಲಾಂಚ್ ಮಾಡಲಾಗಿದ್ದು, ಇದು ಹಲವು ಟಾರ್ಗೆಟ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಟೆಸ್ಟಿಂಗ್ನ ಸಮಯದಲ್ಲಿ ಈ ಕ್ಷಿಪಣಿ ದೊಡ್ಡ ಟಾರ್ಗೆಟ್ ಅನ್ನು ಲಾಕ್ ಮಾಡಿತ್ತು. ಆದರೆ ಟರ್ಮಿನಲ್ ಫೇಜ್ ಅಲ್ಲಿ ಪೈಲಟ್ ಅವರು ಒಂದು ಸಣ್ಣ ಅಡಗಿಕೊಂಡಿರುವಂಥ ಟಾರ್ಗೆಟ್ ಅನ್ನ ಆಯ್ಕೆ ಮಾಡಿದ್ರು. ಅಂದರೆ ಪೈಲಟ್ ಲೈವ್ ಇಮೇಜಿಂಗ್ ಮೂಲಕ ಟಾರ್ಗೆಟ್ ಅನ್ನ ಆಯ್ಕೆ ಮಾಡಿ ನಂತರ ಅದನ್ನ ಹೆಚ್ಚಿನ ನಿಖರತೆಯೊಂದಿಗೆ ಹಿಟ್ ಮಾಡಿದ್ರು. ಈ ಮಿಸೈಲ್ ಅಲ್ಲಿ ಸ್ವದೇಶಿ ಫೈಬರ್ ಆಪ್ಟಿಕ್ ಜೈರೋಸ್ಕೋಪ್ ಆಧಾರಿತ INS, ರೇಡಿಯೋ ಅಲ್ಟಿಮೇಟರ್, ಏರೋಡೈನಾಮಿಕ್ ಮತ್ತು ಜೆಟ್ ವೇನ್ ಕಂಟ್ರೋಲ್ಗಾಗಿ ಇಲೆಕ್ಟ್ರೋಮೆಕ್ಯಾನಿಕಲ್ ಅಟ್ಯುನ್ಯೂವೇಟರ್ಗಳು, ಥರ್ಮಲ್ ಬ್ಯಾಟರಿಗಳು ಮತ್ತು PCB ವಾರ್ ಹೆಡ್ಗಳು ಇವೆ. ಪ್ರಸ್ತುತ ಡಿಆರ್ಡಿಒದ ವಿವಿಧ ಲ್ಯಾಬ್ಸ್ ಅಲ್ಲಿ ದೊಡ್ಡ ಪ್ರಮಾಣದ ಕ್ಷಿಪಣಿ ಪರೀಕ್ಷೆಗಳನ್ನ ನಡೆಸಲಾಗುತ್ತಿದೆ. ಈ ಕ್ಷಿಪಣಿಯನ್ನ ಡಿಆರ್ಡಿಒದ ವಿವಿಧ ಲ್ಯಾಬ್ಸ್ಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು, ಇದರಲ್ಲಿ ರಿಸರ್ಚ್ ಸೆಂಟರ್ ಬಿಲ್ಡಿಂಗ್, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ಹೈ ಎನರ್ಜಿ ಮಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿಗಳು ಸೇರಿವೆ. ಸಮುದ್ರದಲ್ಲಿ ಭಾರತೀಯ ಸೇನೆಯನ್ನು ಬಲಪಡಿಸುವ ಈ ಪರೀಕ್ಷೆಗಾಗಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಡಿಆರ್ಡಿಒಗೆ ಅಭಿನಂದನೆ ಸಲ್ಲಿಸಿದ್ರು. ಸೊ ಗೆಳೆಯರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.